ಮಹಾಕುಂಭ ಮೇಳ ನಡೀತಾ ಇರುವ ಪ್ರಯಾಗ್ರಾಜ್ನಲ್ಲಿ ಉಚಿತವಾಗೂ ಕೂಡ ಭಕ್ತಾದಿಗಳಿಗೆ ಟೆಂಟ್ಗಳನ್ನು ನೀಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಟೆಂಟ್ನಲ್ಲಿ ವಾಸ ಮಾಡಬೇಕು, ಒಂದು ದಿನ ಕಳಿಬೇಕು ಅಂದ್ರೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಕೂಡ ವೆಚ್ಚ ಮಾಡಬೇಕಾದಂತಹ ಸ್ಥಿತಿ ಇದೆ. ಹೀಗಾಗಿ ಇಲ್ಲಿ ಬಡವರು ಮತ್ತು ಶ್ರೀಮಂತರು ಎಲ್ಲರಿಗೂ ಕೂಡ ಅವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಟೆಂಟ್ಗಳನ್ನು ನೀಡಲಾಗ್ತಾ ಇದೆ. ಇನ್ನು ಹೋಟೆಲ್ಗಳ ವಿಷಯಕ್ಕೆ ಬಂದರೂ ಕೂಡ ಇಲ್ಲಿ 10 ಲಕ್ಷ 20 ಲಕ್ಷ ರೂಪಾಯಿಯ ವೆಚ್ಚದಲ್ಲೂ ಕೂಡ ಹೋಟೆಲ್ಗಳನ್ನ, ರೆಸ್ಟೋರೆಂಟ್, ತ್ರಿವೇಣಿ ಸಂಗಮಕ್ಕೆ ಹೋಗುವ ರಸ್ತೆಯಲ್ಲಿ ಇಲ್ಲಿ ಮಹಾರಾಜ್ ಕಚೋಡಿ ಅಂಡ್ ಪ್ರಸಾದ ಭೋಗ ಇದೆ. ಇದನ್ನ 92 ಲಕ್ಷ ರೂಪಾಯಿಗೆ 1 ವರ್ಷದ ಅವಧಿಗೆ ಈ ಸ್ಥಳವನ್ನ ಗುತ್ತಿಗೆ ಮೇಲೆ ಟೆಂಡರ್ ನಲ್ಲಿ ಪಡೆಯಲಾಗಿದೆ. ಇನ್ನು ಈ ರೆಸ್ಟೋರೆಂಟ್ ಅನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ 7-8 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಹೀಗಾಗಿ ಈ ಒಂದು ರೆಸ್ಟೋರೆಂಟ್ ನ ವೆಚ್ಚ ಬರೋಬ್ಬರಿ 1 ಕೋಟಿ ರೂಪಾಯಿ. ಈ ಒಂದು ರೆಸ್ಟೋರೆಂಟ್ ಈಗಾಗಲೇ ಕಳೆದ 3-4 ವಾರದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಒಂದು ರೆಸ್ಟೋರೆಂಟ್ಗೆ ಈಗ ಬರೋಬ್ಬರಿ 1 ಕೋಟಿ ರೂಪಾಯಿಯನ್ನ ಇದರ ಮಾಲೀಕರು ಖರ್ಚು ಮಾಡಿದ್ದಾರೆ. ಈಗ ಇಲ್ಲಿ ಭರ್ಜರಿಯಾದಂತಹ ವ್ಯಾಪಾರ ಕೂಡ ನಡೀತಾ ಇದೆ. ಈ ಒಂದು ರೆಸ್ಟೋರೆಂಟ್ ನ ಮಾಲೀಕರಾದಂತಹ ಅಲೋಕ್ ಗುಪ್ತಾ ಅವರು ಕೂಡ ಈಗ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈಗ ಮಾತನಾಡೋಣ. ಅಲೋಕ್ गुप्ता जी, ये रेस्टोरेंट को कितना रुपए में आप टेंडर पे लिया है? 92 लाख विथ जीएसटी। ये क्या कितना महीने तक टेंडर पे लिया है? 1 ईयर। ये 1 साल का टेंडर होता है। 92 लाख टेंडर देने के बाद भी इधर रेस्टोरेंट कंस्ट्रक्शन के लिए आप कितना खर्च किया? वो तो भैया बताएंगे, मैं बता नहीं पाऊंगा। अच्छा खासा इन्वेस्टमेंट होता है। अप्रोक्सीमेट लाखों में 8-10 लाख से ज्यादा हुआ। बराबर 1 करोड़ से ज्यादा खर्च हुआ। हाँ, 1 करोड़ प्लस। अभी कारोबार कैसा चल रहा है? ठीक ठाक है, गंगा मैया की कृपा है। ये तो एक सेवा भावना है। बाद बाकी जो सामान देखेंगे, हमारे जो क्वालिटी है, प्राइस है, अकॉर्डिंग टू मार्केट ही है। बस एक सेवा भावना है। ड्यूटीज को होती है, सेवा के लिए ही होती है। यहाँ पर ड्यूटीज के क्या क्या खाना मिल रहा है इधर आपके रेस्टोरेंट में? तो सारी चीज मिलेगा हमारे यहाँ। आपको मुंबई का श्री बड़ा पाव मिलेगा स्पेशल, इंदौरी पोहा मिलेगा, राजस्थानी शाही समोसा मिलेगा, राजवाड़ी केसर चाय। यहाँ की सबसे फेमस है हमारी महाराजा कचौड़ी है, डोसा है, आपका क्या बोलते हैं, पाव भाजी है, दाल चावल रोटी सब्जी, एवरीथिंग सर, जो चाहो सब मिलेगा सर। क्या आप 1 साल तक ये टेंडर पे लिया है, लीज पे लिया ये जगह? आप 1 साल के बाद आपका खर्चा क्या है वो रिटर्न आएगा? आपका पूरा विश्वास है उसके बारे में? वो गंगा मैया जाने भैया, हम तो सेवा कर रहे हैं आपकी। कॉन्फिडेंस है क्या? हाँ जी सर, पैसा इन्वेस्ट किया है ना, वो रिटर्न आने का कॉन्फिडेंस है? आ जाएगा बिल्कुल बिल्कुल बिल्कुल। अभी 3 हफ्ते से कैसा चल रहा है कारोबार? अच्छा चल रहा है, बहुत अच्छा है। अच्छा चल रहा है, बहुत अच्छा चल रहा है सर। एक हफ्ता होता तो 1 महीना भी पूरा हो जाएगा। हाँ, लोग बहुत लोग आ रहे हैं। पहला 2 दिन में 5 करोड़ से ज्यादा लोग आया है। वो पहला 2 दिन का बिजनेस कैसा था? बहुत अच्छा था सर, बहुत अच्छा था, अच्छा सब चल रहा, बहुत बढ़िया चल रहा सर। ओके, धन्यवाद सर। ಇದು ಈ ರೆಸ್ಟೋರೆಂಟ್ ನ ಮಾಲೀಕರಾದಂತ ಅಲೋಕ್ ಗುಪ್ತಾ ಅವರ ಮಾತುಗಳು. ಇಲ್ಲಿ ಕೂಡ ತಾವು ನೋಡಬಹುದು, ಇಲ್ಲಿ ಎಲ್ಲಾ ಚೇರ್ಗಳು ಇಲ್ಲಿ ಕೂಡ ಭರ್ತಿಯಾಗಿವೆ. ದೇಶದ ಎಲ್ಲಾ ಭಾಗಗಳಿಂದಲೂ ಕೂಡ ಜನ ಬರ್ತಾರೆ. ಮುಖ್ಯವಾಗಿ ಇಲ್ಲಿ ಅನ್ನ ಸಾಂಬಾರು, ಕಚೋಡಿ ಜೊತೆಗೆ ಪಾವ್ ಬಜ್ಜಿ, ದಕ್ಷಿಣ ಭಾರತದ ಊಟ ತಿಂಡಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾರ್ತ್ ಇಂಡಿಯಾದ ಊಟ ತಿಂಡಿಯನ್ನು ಕೂಡ ಜನರಿಗೆ ನೀಡ್ತಾ ಇದ್ದಾರೆ. ಪೂರಿ, ಬಜ್ಜಿ, ಆಲೂ ಸಬ್ಜಿ ಸೇರಿದಂತೆ ಎಲ್ಲಾ ರೀತಿಯಾದಂತಹ ಊಟ ತಿಂಡಿಯನ್ನ ಇಲ್ಲಿ ಗ್ರಾಹಕರಿಗೆ ನೀಡಲಾಗ್ತಾ ಇದೆ. ಈ ಒಂದು ರೆಸ್ಟೋರೆಂಟ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಬರೋಬ್ಬರಿ 1 ಕೋಟಿ ರೂಪಾಯಿಯನ್ನ ಈ ಒಂದು ರೆಸ್ಟೋರೆಂಟ್ ನ ಜಾಗವನ್ನು ಗುತ್ತಿಗೆ ಪಡೆಯಲಿಕ್ಕೆ ಮತ್ತು ನಿರ್ಮಾಣ ಮಾಡಲಿಕ್ಕೂ ಕೂಡ ಇದರ ಮಾಲೀಕರು ಖರ್ಚು ಮಾಡಿದ್ದಾರೆ. ಜೊತೆಗೆ ಸ್ವೀಟ್ ಅನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ಮಹಾಕುಂಭ ಮೇಳದಲ್ಲಿ. ಈ ಒಂದು ಕುಡಿಯುವ ನೀರಿನ ಬಾಟಲ್ಗಳಾಗಬಹುದು, ಜ್ಯೂಸ್ಗಳಾಗಬಹುದು, ಕೂಲ್ ಡ್ರಿಂಕ್ಸ್, ಸ್ವೀಟ್ಸ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈ ರೆಸ್ಟೋರೆಂಟ್ಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ರಸ್ತೆಯಲ್ಲೇ ಈ ಒಂದು ರೆಸ್ಟೋರೆಂಟ್ ಇರೋದ್ರಿಂದಾಗಿ ಈ ಒಂದು ರೆಸ್ಟೋರೆಂಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಈಗ ಪ್ರಯಾಗ್ರಾಜ್ನಲ್ಲಿ ಇಲ್ಲಿ ಲಕ್ಷ ಕೋಟಿ ಗಟ್ಟಲೆ ಬಿಸ್ನೆಸ್ ಕೂಡ ಜೋರಾಗಿನೇ ನಡೀತಾ ಇದೆ. ಕ್ಯಾಮರಾಮನ್ ಬೈರೇಶ್ ಟಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.